ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತ್. ಸ್ಪರ್ಧಾ ಮಿತ್ರ ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಜನವರಿ ತಿಂಗಳಿನಲ್ಲಿ ನಡೆದಿರುವಂತಹ ಕೆಲವು ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಆಲ್ರೆಡಿ ಸ್ಟಡಿ ಮಾಡಿದರೆ ಈ ವಿಡಿಯೋ ಅವರಿಗೆ ರಿವಿಷನ್ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಮತ್ತು ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗೆ ಸಹಾಯವಾಗುತ್ತದೆ. ದಯವಿಟ್ಟು ಯಾರು ಮೊದಲನೇ ಸಲ ಈ ವಿಡಿಯೋವನ್ನು ನೋಡ್ತಿದ್ದಾರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. 2025ರಲ್ಲಿ ಸಂಸತ್ತಿನ ಬಜೆಟ್ ಅಧಿವೇಶನ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ ಜನವರಿ 1, ಆಪ್ಷನ್ ಬಿ ಜನವರಿ 31, ಆಪ್ಷನ್ ಸಿ ಫೆಬ್ರವರಿ 1, ಆಪ್ಷನ್ ಡಿ ಫೆಬ್ರವರಿ 10. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 31. 2025ರಲ್ಲಿ ಬಜೆಟ್ ಅಧಿವೇಶನದ ಆರಂಭದಲ್ಲಿ ಎರಡೂ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಯಾರು ಮಾತನಾಡಿದರು? ಆಪ್ಷನ್ ಎ ಪ್ರಧಾನಿ ನರೇಂದ್ರ ಮೋದಿ, ಆಪ್ಷನ್ ಬಿ ಅಧ್ಯಕ್ಷೆ ದ್ರೌಪದಿ ಮುರ್ಮು, ಆಪ್ಷನ್ ಸಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಧ್ಯಕ್ಷೆ ದ್ರೌಪದಿ ಮುರ್ಮು. ನವದೆಹಲಿ ವಿಶ್ವ ಪುಸ್ತಕ ಮೇಳ 2025ರ ವಿಶೇಷತೆ ಏನು? ಅಂದರೆ ಸ್ಲೋಗನ್ ಏನು ಅಂತಂತಂದರೆ ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆ, ಆಪ್ಷನ್ ಬಿ ಸಾಹಿತ್ಯವನ್ನು ಆಚರಿಸುವುದು, ಆಪ್ಷನ್ ಸಿ ನಾವು ಭಾರತದ ಜನರು, ಆಪ್ಷನ್ ಡಿ ಜಾಗತಿಕ ದೃಷ್ಟಿಕೋನ. ಸರಿಯಾದ ಉತ್ತರ ನಾವು ಭಾರತದ ಜನರು. US ನಿರ್ಮಿಸಲು ಯೋಜಿಸಲಾದ ಹೊಸ 30,000 ಹಾಸಿಗೆಗಳ ವಲಸೆ ಬಂಧನ ಸೌಲಭ್ಯ ಎಲ್ಲಿದೆ? ಆಪ್ಷನ್ ಎ ಗ್ವಾಂಟಾನಾಮೊ, ಕೊಲ್ಲಿ, ಕ್ಯೂಬಾ, ಅರಿಜೋನಾ, USA, ಕ್ಯಾಲಿಫೋರ್ನಿಯಾ, USA, ಟೆಕ್ಸಾಸ್, USA. ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ ಎ ಗ್ವಾಂಟಾನಾಮೊ, ಕೊಲ್ಲಿ, ಕ್ಯೂಬಾ. ಜನವರಿ 29, 2025ರಂದು ಪ್ರಯಾಗ್ರಾಜ್ನಲ್ಲಿ 7 ಕೋಟಿಗೂ ಹೆಚ್ಚು ಭಕ್ತರು ಯಾವ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡಿದರು ಅಂತಂದರೆ ಆಪ್ಷನ್ ಎ ಮಕರ ಸಂಕ್ರಾಂತಿ, ಆಪ್ಷನ್ ಬಿ ಮೌನಿ ಅಮಾವಾಸ್ಯೆ, ಆಪ್ಷನ್ ಸಿ ಬಸಂತ ಪಂಚಮಿ, ಆಪ್ಷನ್ ಡಿ ಕಾರ್ತಿಕ ಪೌರ್ಣಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೌನಿ ಅಮಾವಾಸ್ಯೆ. ಜನವರಿ 29, 2025ರಂದು ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆದ ಬೀಟಿಂಗ್ ರಿಟ್ರೀಟ್ ಸಮಾರಂಭದ ಉದ್ದೇಶವೇನಪ್ಪ ಅಂತಂದರೆ ಆಪ್ಷನ್ ಎ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು, ಆಪ್ಷನ್ ಬಿ ಗಣರಾಜ್ಯೋತ್ಸವದ ಅಂತ್ಯವನ್ನು ಗುರುತಿಸಲು, ಆಪ್ಷನ್ ಸಿ ಭಾರತೀಯ ಸಶಸ್ತ್ರ ಪಡೆಗಳ ದಿನವನ್ನು ಸ್ಮರಿಸಲು, ಆಪ್ಷನ್ ಡಿ ಭಾರತದ ರಾಷ್ಟ್ರೀಯ ನಾಯಕರನ್ನು ಗೌರವಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಗಣರಾಜ್ಯೋತ್ಸವದ ಅಂತ್ಯವನ್ನು ಗುರುತಿಸಲು. ಜನವರಿ 29, 2025ರಂದು ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆದ ಬೀಟಿಂಗ್ ರಿಟ್ರೀಟ್ ಸಮಾರಂಭವು ಗಣರಾಜ್ಯೋತ್ಸವದ ಮುಕ್ತಾಯವನ್ನು ಸೂಚಿಸುತ್ತದೆ. ಗಣರಾಜ್ಯೋತ್ಸವದ ಪೆರೇಡ್ 2025ರಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದ ಉತ್ತರ ಪ್ರದೇಶದ ಟ್ಯಾಬ್ಲೋದ ವಿಷಯ ಯಾವುದು? ಆಪ್ಷನ್ ಎ ಖರ್ಚಿ ಪೂಜೆ, ಆಪ್ಷನ್ ಬಿ ಮಹಾಕುಂಭ 2025, ಸ್ವರ್ಣಿಮ್ ಭಾರತ, ವಿರಸತ್ ಔರ್ ವಿಕಾಸ್, ಆಪ್ಷನ್ ಸಿ ಪರಿಸರ ಸ್ನೇಹಿ ಮರದ ಆಟಿಕೆಗಳು, ಆಪ್ಷನ್ ಡಿ ಜನಜಾತೀಯ ಗೌರವ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಕುಂಭ 2025, ಸ್ವರ್ಣಿಮ್ ಭಾರತ, ವಿರಸತ್ ಔರ್ ವಿಕಾಸ್. ಜನವರಿ 28, 2025ರಂದು ಡೆಹ್ರಾಡೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ವಿಷಯ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆ, ಆಪ್ಷನ್ ಬಿ ಡಿಜಿಟಲ್ ಇಂಡಿಯಾ, ಆಪ್ಷನ್ ಸಿ ಹಸಿರು ಕ್ರೀಡಾಕೂಟ, ಆಪ್ಷನ್ ಡಿ ಎಲ್ಲರಿಗೂ ಕ್ರೀಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಕ್ರೀಡಾಕೂಟ. ಜನವರಿ 28ರಂದು ಡೆಹ್ರಾಡೂನ್ನಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಈ ವರ್ಷದ ಕ್ರೀಡಾಕೂಟದ ಥೀಮ್ ಏನಪ್ಪ ಅಂತಂದರೆ ಹಸಿರು ಕ್ರೀಡಾಕೂಟ. ICC ಪುರುಷರ 2024ರ ವರ್ಷದ ಕ್ರಿಕೆಟಿಗನಿಗೆ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ ರೋಹಿತ್ ಶರ್ಮಾ, ಆಪ್ಷನ್ ಸಿ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಡಿ ರವೀಂದ್ರ ಜಡೇಜಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಸ್ಪ್ರೀತ್ ಬುಮ್ರಾ. ಜನವರಿ 29, 2025ರಂದು ಭಾರತೀಯ
ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ NVS-2 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. GSLV F-15 ರಾಕೆಟ್ ಬಳಸಿ ನಡೆಸಲಾದ ಈ ಕಾರ್ಯಾಚರಣೆಯು ಶ್ರೀಹರಿಕೋಟಾದಿಂದ ಇಸ್ರೋದ 100ನೇ ಉಡಾವಣೆಯಾಗಿದೆ. 2024ರಲ್ಲಿ ಪ್ರದರ್ಶನಕ್ಕಾಗಿ ICC ಮಹಿಳಾ ಏಕದಿನ ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಯಾರು ಪಡೆದುಕೊಂಡಿದ್ದಾರೆ? ಆಪ್ಷನ್ ಎ ಲಾರಾ ಓಲ್ವಾರ್ಡ್, ಆಪ್ಷನ್ ಬಿ ಟ್ಯಾಮಿ ಬ್ಯೂಮಾಂಟ್, ಆಪ್ಷನ್ ಸಿ ಸ್ಮೃತಿ ಮಂದನಾ, ಆಪ್ಷನ್ ಡಿ ಹೆಲಿ ಮ್ಯಾಥ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಮೃತಿ ಮಂದನಾ. ಭಾರತದ ಆರಂಭಿಕ ಆಟಗಾರ್ತಿ ಮತ್ತು ಉಪನಾಯಕಿ ಸ್ಮೃತಿ ಮಂದನಾ ಅವರನ್ನು ಅವರ ಅಸಾಧಾರಣ ಪ್ರದರ್ಶನಕ್ಕಾಗಿ 2024ರ ICC ಮಹಿಳಾ ಏಕದಿನ ಕ್ರಿಕೆಟಿಗ ಎಂದು ಹೆಸರಿಸಲಾಗಿದೆ. ಭಾರತದಲ್ಲಿ ಸೇಬು ಕೃಷಿಯನ್ನು ಪರಿವರ್ತಿಸಿದ್ದಕ್ಕಾಗಿ 2025ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಪ್ಷನ್ ಎ ಹರಿಮನ್ ಶರ್ಮಾ, ಆಪ್ಷನ್ ಬಿ MS ಸ್ವಾಮಿನಾಥನ್, ಆಪ್ಷನ್ ಸಿ ಸುಭಾಷ್ ಪಾಲೇಕರ್, ಆಪ್ಷನ್ ಡಿ ರಾಜೇಂದ್ರ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಹರಿಮನ್ ಶರ್ಮಾ. ಹಿಮಾಚಲ ಪ್ರದೇಶದ ರೈತ ಹರಿಮನ್ ಶರ್ಮಾ ಭಾರತೀಯ ಕೃಷಿಗೆ ನೀಡಿದ ಕ್ರಾಂತಿಕಾರಿ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. ಅವರು ಸ್ವಯಂ ಪರಾಗಸ್ಪರ್ಶ ಮಾಡುವ, ಕಡಿಮೆ ಶೀತಲೀಕರಣ ನೀಡುವ ಸೇಬು ವಿಧವಾದ HRMN 1919 ಅನ್ನು ಅಭಿವೃದ್ಧಿಪಡಿಸಿದರು. 2024ರ ICC ಪುರುಷರ ಟೆಸ್ಟ್ ಕ್ರಿಕೆಟಿಗ ಎಂದು ಹೆಸರಿಸಲ್ಪಟ್ಟವರು ಯಾರು ಅಂತಂದರೆ ಆಪ್ಷನ್ ಎ ರವೀಂದ್ರ ಜಡೇಜಾ, ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ ರೋಹಿತ್ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ. ಜಸ್ಪ್ರೀತ್ ಬುಮ್ರಾ ಅವರನ್ನು ಅತ್ಯುತ್ತಮ ಪ್ರದರ್ಶನಕ್ಕಾಗಿ 2024ರ ICC ಪುರುಷರ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು 2024ರಲ್ಲಿ 13 ಪಂದ್ಯಗಳಲ್ಲಿ 357 ಓವರ್ಗಳನ್ನು ಬೌಲಿಂಗ್ ಮಾಡುವ ಮೂಲಕ 71 ವಿಕೆಟ್ಗಳನ್ನು ಕಬಳಿಸಿದರು. ಸರಾಸರಿ 14.92. 2025ರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗೆ RBI ಸೇರಿಸಲು ಯೋಜಿಸಿರುವ ಒಟ್ಟು ಮೊತ್ತ ಎಷ್ಟು? ಆಪ್ಷನ್ ಎ 1 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಬಿ 1.1 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಸಿ 2 ಲಕ್ಷ ಕೋಟಿ ರೂಪಾಯಿ, ಆಪ್ಷನ್ ಡಿ 1.5 ಲಕ್ಷ ಕೋಟಿ ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ 1.1 ಲಕ್ಷ ಕೋಟಿ ರೂಪಾಯಿ. 2025ರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗೆ RBI ಸೇರಿಸಲು ಯೋಜಿಸಿರುವ ಒಟ್ಟು ಮೊತ್ತ ಎಷ್ಟು ಅಂತಂದರೆ ಆಪ್ಷನ್ ಎ 1 ಲಕ್ಷ ಕೋಟಿ ರೂಪಾಯಿಗಳು, ಆಪ್ಷನ್ ಬಿ 1.1 ಲಕ್ಷ ಕೋಟಿ ರೂಪಾಯಿಗಳು, ಆಪ್ಷನ್ ಸಿ 2 ಲಕ್ಷ ಕೋಟಿ ರೂಪಾಯಿಗಳು, ಆಪ್ಷನ್ ಡಿ 1.5 ಲಕ್ಷ ಕೋಟಿ ರೂಪಾಯಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 1.1 ಲಕ್ಷ ಕೋಟಿ ರೂಪಾಯಿಗಳು. 2025ರಲ್ಲಿ ಭಾರತದ ಯಾವ ಮಾಜಿ ಮುಖ್ಯ ನ್ಯಾಯಾಧೀಶರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದರು? ಆಪ್ಷನ್ ಎ ರಂಜನ್ ಗೊಗೊಯ್, ಆಪ್ಷನ್ ಬಿ SA ಬೋಬ್ಡೆ, ಆಪ್ಷನ್ ಸಿ ಜಗದೀಶ್ ಸಿಂಗ್ ಖೇಹರ್, ಆಪ್ಷನ್ ಡಿ ದೀಪಕ್ ಮಿಶ್ರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಗದೀಶ್ ಸಿಂಗ್ ಖೇಹರ್. 2025ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಸುಜುಕಿ ಮೋಟಾರ್ಸ್ನ ಮಾಜಿ ಮುಖ್ಯಸ್ಥರು ಯಾರಪ್ಪ ಅಂತಂದರೆ ಆಪ್ಷನ್ ಎ ಒಸಾಮು ಸುಜುಕಿ, ಆಪ್ಷನ್ ಬಿ ತೊಶಿಹಿರೋ ಸುಜುಕಿ, ಆಪ್ಷನ್ ಸಿ ಅಕಿಹಿಯೋ ಟೊಯೋಡಾ, ಆಪ್ಷನ್ ಡಿ ಸಮಯೋಶಿ ಸನ್. ಸರಿಯಾದ ಉತ್ತರ ಆಪ್ಷನ್ ಎ ಒಸಾಮು ಸುಜುಕಿ. ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಏಕೀಕೃತ ಪಿಂಚಣಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನಪ್ಪ ಅಂತಂದರೆ ಆಪ್ಷನ್ ಎ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುವುದು, ಆಪ್ಷನ್ ಬಿ NPS ಅಡಿಯಲ್ಲಿ ಐಚ್ಛಿಕ ಪಿಂಚಣಿ ಯೋಜನೆಯನ್ನು ಒದಗಿಸುವುದು, ಆಪ್ಷನ್ ಸಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸುವುದು, ಆಪ್ಷನ್ ಡಿ ಖಾಸಗಿ ಉದ್ಯೋಗಿಗಳಿಗೆ ಹೆಚ್ಚುವರಿ ನಿವೃತ್ತಿ ಪ್ರಯೋಜನಗಳನ್ನು ನೀಡುವುದು. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಬಿ NPS ಅಡಿಯಲ್ಲಿ ಐಚ್ಛಿಕ ಪಿಂಚಣಿ ಯೋಜನೆಯನ್ನು ಒದಗಿಸುವುದು. 76ನೇ ಗಣರಾಜ್ಯೋತ್ಸವದಂದು ಯಾವ ರಾಜ್ಯದ ಟ್ಯಾಬ್ಲೋ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದಿದೆ ಅಂತಂದರೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ.
ಜನವರಿ 2025ರಲ್ಲಿ ಐರ್ಲೆಂಡ್ನ ಪ್ರಧಾನಿಯಾಗಿ ಯಾರು ಆಯ್ಕೆಯಾದರು ಅಂತಂದರೆ ಆಪ್ಷನ್ ಎ ಸೈಮನ್ ಹ್ಯಾರಿಸ್, ಆಪ್ಷನ್ ಬಿ ಮೈಕಲ್ ಮಾರ್ಟಿನ್, ಆಪ್ಷನ್ ಸಿ ಮೇರಿ ಲವ್ ಮೆಕ್ಡೊನಾಲ್ಡ್, ಆಪ್ಷನ್ ಡಿ ಲಿಯೋ ವರದ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಲ್ ಮಾರ್ಟಿನ್. ಜನವರಿ 2025ರಲ್ಲಿ ರಕ್ಷಣಾ ಸಚಿವರು ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯ ಚಾಲನೆ ನೀಡಿದರ ಹೆಸರು ಏನು ಅಂತಂದರೆ ಆಪ್ಷನ್ ಎ ನೇತ್ರಾ, ಆಪ್ಷನ್ ಬಿ ಸಂಜಯ್, ಆಪ್ಷನ್ ಸಿ ಸುರಕ್ಷಾ, ಆಪ್ಷನ್ ಡಿ ಪರಾಕ್ರಮ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜನವರಿ 24ರಂದು ನವದೆಹಲಿಯಲ್ಲಿ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯ ಉದ್ಘಾಟನೆ ಮಾಡಿದರು. ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಜನವರಿ 25, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ ಜನವರಿ 24, ಆಪ್ಷನ್ ಡಿ ಜನವರಿ 27. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 25. ಭಾರತವು ಜನವರಿ 25, 2025ರಂದು 15ನೇ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಿತು. ಈ ದಿನವು 1950ರಲ್ಲಿ ಭಾರತದ ಚುನಾವಣಾ ಆಯೋಗದ ಅಡಿಪಾಯವನ್ನು ಸೂಚಿಸುತ್ತದೆ. ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಜನವರಿ 24, ಆಪ್ಷನ್ ಬಿ ಫೆಬ್ರವರಿ 24, ಆಪ್ಷನ್ ಸಿ ಮಾರ್ಚ್ 24, ಆಪ್ಷನ್ ಡಿ ಏಪ್ರಿಲ್ 24. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 24. ಭಾರತದಲ್ಲಿ ವಾರ್ಷಿಕವಾಗಿ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಆಳ ಸಾಗರ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವೇನಪ್ಪ ಅಂತಂದರೆ ಆಪ್ಷನ್ ಎ ಬಾಹ್ಯಾಕಾಶ ಸಂಶೋಧನೆ, ಆಪ್ಷನ್ ಬಿ ಆಳ ಸಮುದ್ರ ಪರಿಸರ ವ್ಯವಸ್ಥೆಗಳ ಬಗ್ಗೆ ನೀರೊಳಗಿನ ಸಂಪನ್ಮೂಲ ಪರಿಶೋಧನೆ ಮತ್ತು ಜ್ಞಾನವನ್ನು ಹೆಚ್ಚಿಸುವುದು, ಆಪ್ಷನ್ ಸಿ ಕೃಷಿ ಅಭಿವೃದ್ಧಿ, ಆಪ್ಷನ್ ಡಿ ನಗರ ಮೂಲ ಸೌಕರ್ಯ ಸುಧಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಳ ಸಮುದ್ರ ಪರಿಸರ ವ್ಯವಸ್ಥೆಗಳ ಬಗ್ಗೆ ನೀರೊಳಗಿನ ಸಂಪನ್ಮೂಲಗಳ ಪರಿಶೋಧನೆ ಮತ್ತು ಜ್ಞಾನವನ್ನು ಹೆಚ್ಚಿಸುವುದು. 2025ರ ಆಸ್ಕರ್ ಪ್ರಶಸ್ತಿಗೆ ಭಾರತೀಯ ಕಿರುಚಿತ್ರ ಅನುಜಾವನ್ನು ಯಾವ ವಿಭಾಗದಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಅತ್ಯುತ್ತಮ ಆನಿಮೇಟೆಡ್ ಕಿರುಚಿತ್ರ, ಆಪ್ಷನ್ ಬಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರ, ಆಪ್ಷನ್ ಸಿ ಅತ್ಯುತ್ತಮ ಕಿರುಚಿತ್ರ ಲೈವ್ ಆ್ಯಕ್ಷನ್, ಆಪ್ಷನ್ ಡಿ ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಅತ್ಯುತ್ತಮ ಕಿರುಚಿತ್ರ ಅಥವಾ ಲೈವ್ ಆ್ಯಕ್ಷನ್. ಭಾರತೀಯ ಕಿರುಚಿತ್ರ ಅನುಜ 2025ರ ಆಸ್ಕರ್ ಪ್ರಶಸ್ತಿಗೆ ಅತ್ಯುತ್ತಮ ಕಿರುಚಿತ್ರ ಲೈವ್ ಆ್ಯಕ್ಷನ್ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ. ಯಾವ ಭಾರತೀಯ ನಾಯಕನ ಜನ್ಮ ವಾರ್ಷಿಕೋತ್ಸವವನ್ನು ಗೌರವಿಸಲು ಪ್ರತಿ ವರ್ಷ ಜನವರಿ 23ರಂದು ಪರಾಕ್ರಮ್ ದಿವಸ್ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಭಗತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಜನವರಿ 23, 1897ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. 2025-26ರ ಮಾರುಕಟ್ಟೆ ಋತುವಿನಲ್ಲಿ ಕಚ್ಚಾ ಸೆಣಬಿನ ಹೊಸ ಕನಿಷ್ಠ ಬೆಂಬಲ ಬೆಲೆ ಎಷ್ಟಪ್ಪ ಅಂತಂದರೆ ಕ್ವಿಂಟಲ್ಗೆ ₹5,300, ಕ್ವಿಂಟಲ್ಗೆ ₹5,650, ಪ್ರತಿ ಕ್ವಿಂಟಲ್ಗೆ ₹5,950, ಪ್ರತಿ ಕ್ವಿಂಟಲ್ಗೆ ₹6,000. ಸರಿಯಾದ ಉತ್ತರ ಪ್ರತಿ ಕ್ವಿಂಟಲ್ಗೆ ₹5,650. 76ನೇ ಗಣರಾಜ್ಯೋತ್ಸವ ಪರೇಡ್ನ ವಿಷಯ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ವೈವಿಧ್ಯತೆಯಲ್ಲಿ ಏಕತೆ, ಆಪ್ಷನ್ ಬಿ ಸ್ವರ್ಣಿಮ್ ಭಾರತ್ ವಿರಸಾತ್ ಔರ್ ವಿಕಾಸ್, ಆಪ್ಷನ್ ಸಿ ಸಶಕ್ತ ಔರ್ ಸುಶಿಕ್ತ ಭಾರತ್, ಆಪ್ಷನ್ ಡಿ ವಿರಸಾತ್ ಬಿ ವಿಕಾಸ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರ್ಣಿಮ್ ಭಾರತ್ ವಿರಸಾತ್ ಔರ್ ವಿಕಾಸ್. ರಾಷ್ಟ್ರಪತಿ ಭವನದ ಉದ್ಯಾನವನವು ಫೆಬ್ರವರಿ 2ರಿಂದ ಮಾರ್ಚ್ 30, 2025ರವರೆಗೆ ಸಾರ್ವಜನಿಕರಿಗೆ ತೆರೆದಿರುವ ಉದ್ಯಾನವನದ ಹೆಸರು ಏನಪ್ಪ ಅಂತಂದರೆ ಆಪ್ಷನ್ ಎ ಕಂಪನಿ ಉದ್ಯಾನ, ಆಪ್ಷನ್ ಬಿ ಅಮೃತ್ ಉದ್ಯಾನ, ಆಪ್ಷನ್ ಸಿ ಗುಲಾಬಿ ಉದ್ಯಾನ, ಆಪ್ಷನ್ ಡಿ ಶಾಲಿಮಾರ್ ಬಾಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ್ ಉದ್ಯಾನ. ರಾಷ್ಟ್ರಪತಿ ಭವನದ ಅಮೃತ್ ಉದ್ಯಾನವನವು ಫೆಬ್ರವರಿ 2ರಿಂದ ಮಾರ್ಚ್ 30ರವರೆಗೆ ಸಾರ್ವಜನಿಕರಿಗಾಗಿ ತೆರೆದಿರುತ್ತದೆ. ಜನವರಿ 22, 2025ರಂದು ಯಾವ ಸರ್ಕಾರಿ ಯೋಜನೆಯು 10ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು? ಆಪ್ಷನ್ ಎ ಆಯುಷ್ಮಾನ್ ಭಾರತ, ಆಪ್ಷನ್ ಬಿ ಬೇಟಿ ಬಚಾವೋ ಬೇಟಿ ಪಢಾವೋ, ಆಪ್ಷನ್ ಸಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಪ್ಷನ್ ಡಿ ಸ್ವಚ್ಛ ಭಾರತ್ ಅಭಿಯಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಟಿ ಬಚಾವೋ ಬೇಟಿ ಪಢಾವೋ.
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಭಾರತದಲ್ಲಿ ಹುಡುಗಿಯರನ್ನು ರಕ್ಷಿಸಲು, ಶಿಕ್ಷಣ ನೀಡಲು ಮತ್ತು ಸಬಲೀಕರಣಗೊಳಿಸಲು ಒಂದು ಪ್ರಮುಖ ಉಪಕ್ರಮವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ 10ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ 2023-24ರ ದತ್ತಾಂಶದ ಪ್ರಕಾರ ಭಾರತದಲ್ಲಿ ಜನನದ ಸಮಯದಲ್ಲಿ ಲಿಂಗಾನುಪಾತ ಎಷ್ಟು ಇತ್ತು ಅಂತಂದರೆ, ಆಪ್ಷನ್ ಎ 918, ಆಪ್ಷನ್ ಬಿ 930, ಆಪ್ಷನ್ ಸಿ 940, ಆಪ್ಷನ್ ಡಿ 950. ಸರಿಯಾದ ಉತ್ತರ ಆಪ್ಷನ್ ಬಿ 930. ಜನನದ ಸಮಯದಲ್ಲಿ ಲಿಂಗಾನುಪಾತ 918ರಿಂದ 930ಕ್ಕೆ ಸುಧಾರಣೆಯಾಗಿದೆ. ಕಿಶನ್ ಗಂಗಾ ಮತ್ತು ರಾಟ್ಲೆ ಜಲವಿದ್ಯುತ್ ಯೋಜನೆಗಳ ಕುರಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದವನ್ನು ಪರಿಹರಿಸಲು ತಟಸ್ಥ ತಜ್ಞರನ್ನು ಯಾರು ನೇಮಿಸಿದ್ದರು? ಆಪ್ಷನ್ ಎ ವಿಶ್ವಸಂಸ್ಥೆ, ಆಪ್ಷನ್ ಬಿ ವಿಶ್ವ ಬ್ಯಾಂಕ್, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆಪ್ಷನ್ ಡಿ ಯುರೋಪಿಯನ್ ಒಕ್ಕೂಟ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಬ್ಯಾಂಕ್. ಕಿಶನ್ ಗಂಗಾ ಮತ್ತು ರಾಟ್ಲೆ ಜಲವಿದ್ಯುತ್ ಯೋಜನೆಗಳ ಕುರಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದವನ್ನು ಯಾವ ಒಪ್ಪಂದವು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಲಾಹೋರ್ ಒಪ್ಪಂದ, ಆಪ್ಷನ್ ಬಿ ಸಿಂಧು ಜಲ ಒಪ್ಪಂದ, ಆಪ್ಷನ್ ಸಿ ಶಿಮ್ಲಾ ಒಪ್ಪಂದ, ಆಪ್ಷನ್ ಡಿ ನದಿ ನೀರು ಹಂಚಿಕೆಯ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ ಡಿ ನದಿ ನೀರು ಹಂಚಿಕೆಯ ಒಪ್ಪಂದ. ಅಮೆರಿಕದ 47ನೇ ಅಧ್ಯಕ್ಷರಾದವರು ಯಾರು ಅಂತಂದರೆ, ಆಪ್ಷನ್ ಎ ಜೋ ಬೈಡೆನ್, ಆಪ್ಷನ್ ಬಿ ಕಮಲಾ ಹ್ಯಾರಿಸ್, ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್, ಆಪ್ಷನ್ ಡಿ ಮೈಕ್ ಪೆನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್. ಜನವರಿ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಉಪಾಧ್ಯಕ್ಷರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು? ಆಪ್ಷನ್ ಎ ಮೈಕ್ ಪೆನ್ಸ್, ಆಪ್ಷನ್ ಬಿ ಕಮಲಾ ಹ್ಯಾರಿಸ್, ಆಪ್ಷನ್ ಸಿ ಜೆ.ಡಿ. ವ್ಯಾನ್ಸ್, ಆಪ್ಷನ್ ಡಿ ನಿಕ್ಕಿ ಹ್ಯಾಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೆ.ಡಿ. ವ್ಯಾನ್ಸ್. ಜನವರಿ 2025ರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನಕ್ಕಾಗಿ ಕೈಪಿಡಿಯನ್ನು ಯಾವ ರಾಜ್ಯ ಅನುಮೋದಿಸಿತು? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಜನವರಿ 2025ರಲ್ಲಿ UCC ಕೈಪಿಡಿಯ ಅನುಮೋದನೆಯನ್ನು ಘೋಷಿಸಿದ ಉತ್ತರಾಖಂಡದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಯೋಗಿ ಆದಿತ್ಯನಾಥ್, ಆಪ್ಷನ್ ಬಿ ಭೂಪೇಂದ್ರ ಪಟೇಲ್, ಆಪ್ಷನ್ ಸಿ ಪುಷ್ಕರ್ ಸಿಂಗ್ ಧಾಮಿ, ಆಪ್ಷನ್ ಡಿ ಜಯರಾಮ್ ಠಾಕೂರ್. ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಕರ್ ಸಿಂಗ್ ಧಾಮಿ. MTT ಲಾಕರ್ನ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ವೈಯಕ್ತಿಕ ದಾಖಲೆಗಳನ್ನು ನಿರ್ವಹಿಸುವುದು, ಆಪ್ಷನ್ ಬಿ ವ್ಯವಹಾರ ಮತ್ತು ಸಾಂಸ್ಥಿಕ ದಾಖಲೆಗಳನ್ನು ನಿರ್ವಹಿಸುವುದು, ಆಪ್ಷನ್ ಸಿ ಮಲ್ಟಿಮೀಡಿಯಾ ಫೈಲ್ಗಳನ್ನು ಸಂಗ್ರಹಿಸುವುದು, ಆಪ್ಷನ್ ಡಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಹಂಚಿಕೊಳ್ಳುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯವಹಾರ ಮತ್ತು ಸಾಂಸ್ಥಿಕ ದಾಖಲೆಗಳನ್ನು ನಿರ್ವಹಿಸುವುದು. ಯಾವ ಸಂಸ್ಥೆಯು MTT ಲಾಕರ್ ಪ್ಲೇಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ರಾಷ್ಟ್ರೀಯ ಇ-ಆಡಳಿತ ವಿಭಾಗ, ಆಪ್ಷನ್ ಬಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಸರಕು ಮತ್ತು ಸೇವಾ ತೆರಿಗೆ ಜಾಲ, ಆಪ್ಷನ್ ಡಿ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಇ-ಆಡಳಿತ ವಿಭಾಗ. 2025ರ ಖೋ-ಖೋ ವಿಶ್ವಕಪ್ನ ಮಹಿಳಾ ಮತ್ತು ಪುರುಷರ ಫೈನಲ್ಗಳನ್ನು ಯಾವ ದೇಶ ಗೆದ್ದಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. 2025ರ ಖೋ-ಖೋ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ಖೋ-ಖೋ ತಂಡದ ನಾಯಕಿ ಯಾರು ಅಂತಂದರೆ, ಆಪ್ಷನ್ ಎ ಪ್ರಿಯಾಂಕಾ ಇಂಗಲ್, ಆಪ್ಷನ್ ಬಿ ಸುಮಿತ್ ಭಾಟಿಯಾ, ಆಪ್ಷನ್ ಸಿ ಮಿಥಾಲಿ ರಾಜ್, ಆಪ್ಷನ್ ಡಿ ಹರ್ಮನ್ ಪ್ರೀತ್ ಕೌರ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಿಯಾಂಕಾ ಇಂಗಲ್. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನ ವಿರಾಮ ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ ಜನವರಿ 10, 2025, ಆಪ್ಷನ್ ಬಿ ಜನವರಿ 19, 2025, ಆಪ್ಷನ್ ಸಿ ಡಿಸೆಂಬರ್ 11, 2024, ಆಪ್ಷನ್ ಡಿ ಮಾರ್ಚ್ 19, 2025. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 19, 2025. ಜನವರಿ 19, 2025ರಂದು ಜಾರಿಗೆ ಬಂದ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನ ವಿರಾಮವು 15 ತಿಂಗಳ ಕಾಲ ನಡೆದ ಸಂಘರ್ಷವನ್ನು ಕೊನೆಗೊಳಿಸುವಂಥ ಮಹತ್ವದ ಹೆಜ್ಜೆಯನ್ನು ಸೂಚಿಸುತ್ತದೆ. 55ನೇ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಯಾವಾಗ ನಡೆಯಿತು? ಆಪ್ಷನ್ ಎ ಜನವರಿ 15ರಿಂದ 19, ಆಪ್ಷನ್ ಬಿ ಜನವರಿ 20ರಿಂದ 24, ಆಪ್ಷನ್ ಸಿ ಜನವರಿ 25ರಿಂದ 29, ಆಪ್ಷನ್ ಡಿ ಜನವರಿ 30ರಿಂದ ಫೆಬ್ರವರಿ 3, 2025. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 20ರಿಂದ 24.
55ನೇ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆಯು ಜನವರಿ 20-24, 2025ರಿಂದ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆಯಿತು. 2025ರ ICC ಚಾಂಪಿಯನ್ಶಿಪ್ ಟ್ರೋಫಿಗೆ ಭಾರತ ತಂಡದ ನಾಯಕರಾಗಿ ಯಾರನ್ನು ಹೆಸರಿಸಲಾಗಿದೆ? ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ KL ರಾಹುಲ್, ಆಪ್ಷನ್ ಸಿ ರೋಹಿತ್ ಶರ್ಮಾ, ಆಪ್ಷನ್ ಡಿ ಶುಭ್ಮನ್ ಗಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ರೋಹಿತ್ ಶರ್ಮಾ. 2025ರ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಉಪನಾಯಕ, ರೋಹಿತ್ ಶರ್ಮಾ ನಾಯಕರಾಗಿ ತಂಡವನ್ನು ಮುನ್ನಡೆಸಿದ್ದಾರೆ. ಭಾರತವು ತನ್ನ ಮೊದಲ ಬಾಹ್ಯಾಕಾಶ ಡಾಕಿಂಗ್ ಅನ್ನು ಸಾಧಿಸಿದ ಕಾರ್ಯಾಚರಣೆಯ ಹೆಸರು ಏನು ಅಂತಂದರೆ ಆಪ್ಷನ್ ಎ ಚಂದ್ರಯಾನ, ಆಪ್ಷನ್ ಬಿ ಗಗನಯಾನ, ಆಪ್ಷನ್ ಸಿ ಸ್ಪೇಡೆಕ್ಸ್, ಆಪ್ಷನ್ ಡಿ ಮಂಗಳಯಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪೇಡೆಕ್ಸ್. ಜನವರಿ 17ರಿಂದ ಜನವರಿ 22ರವರೆಗೆ ನಡೆದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಯಾವ ವಲಯ ಉದ್ಯಮಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಆರೋಗ್ಯ ರಕ್ಷಣೆ, ಆಪ್ಷನ್ ಬಿ ಆಟೋಮೋಟಿವ್ ಮತ್ತು ಮೊಬಿಲಿಟಿ, ಆಪ್ಷನ್ ಸಿ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಡಿ ರಿಯಲ್ ಎಸ್ಟೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಟೋಮೋಟಿವ್ ಮತ್ತು ಮೊಬಿಲಿಟಿ. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ನೀಡಲಾಗುವ ಅತ್ಯುನ್ನತ ಕ್ರೀಡಾ ಗೌರವ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಅರ್ಜುನ್ ಪ್ರಶಸ್ತಿ, ಆಪ್ಷನ್ ಬಿ ದ್ರೋಣಾಚಾರ್ಯ ಪ್ರಶಸ್ತಿ, ಆಪ್ಷನ್ ಸಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ, ಆಪ್ಷನ್ ಡಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಈ ಕೆಳಗಿನವುಗಳಲ್ಲಿ ಯಾರು 2024ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದರು ಅಂತಂದರೆ ಆಪ್ಷನ್ ಎ ಸಲೀಮಾ ಟೇಟೆ, ಆಪ್ಷನ್ ಬಿ ಮನು ಬಾಕರ್, ಆಪ್ಷನ್ ಸಿ ಜ್ಯೋತಿ ಯರ್ರಾಜಿ, ಆಪ್ಷನ್ ಡಿ ಸಂದೀಪ್ ಸಾಂಗ್ವಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮನು ಬಾಕರ್. ಗೂಗಲ್ ಬೆಂಬಲಿತ ಯಾವ ಭಾರತೀಯ ನವೋದ್ಯಮವು ಜನವರಿ 2025ರಲ್ಲಿ ಫೈರ್ಫ್ಲೈ ನಕ್ಷತ್ರಪುಂಜವನ್ನು ಉಡಾವಣೆ ಮಾಡಿತು? ಇದು 6 ಉಪಗ್ರಹಗಳನ್ನು ಒಳಗೊಂಡಿದ್ದು, ಇದನ್ನು ವಿಶ್ವದ ಅತಿ ಹೆಚ್ಚು ರೆಸಲ್ಯೂಷನ್ ಹೊಂದಿರುವ ವಾಣಿಜ್ಯ ಹೈಪರ್ ಸ್ಪೆಕ್ಟ್ರಲ್. ಗೂಗಲ್ ಬೆಂಬಲಿತ ಯಾವ ಭಾರತೀಯ ನವೋದ್ಯಮವು ಜನವರಿ 2025ರಲ್ಲಿ ಫೈರ್ಫ್ಲೈ ನಕ್ಷತ್ರಪುಂಜವನ್ನು ಉಡಾವಣೆ ಮಾಡಿತು? ಇದು 6 ಉಪಗ್ರಹಗಳನ್ನು ಒಳಗೊಂಡಿದ್ದು, ಇದನ್ನು ವಿಶ್ವದ ಅತಿ ಹೆಚ್ಚು ರೆಸಲ್ಯೂಷನ್ ಹೊಂದಿರುವ ವಾಣಿಜ್ಯ ಹೈಪರ್ಸ್ಪೆಕ್ಟ್ರಲ್ ಇಮೇಜಿಂಗ್ ನಕ್ಷತ್ರಪುಂಜವನ್ನಾಗಿ ಮಾಡಿತು. ಆಪ್ಷನ್ ಎ ಸ್ಕೈರೂಟ್ ಏರೋಸ್ಪೇಸ್, ಆಪ್ಷನ್ ಬಿ ಅಗ್ನಿಕುಲ್ ಕಾಸ್ಮೋಸ್, ಆಪ್ಷನ್ ಸಿ ಪಿಕ್ಸೆಲ್ ಸ್ಪೇಸ್, ಆಪ್ಷನ್ ಡಿ ಭಾರತಿ ಏರ್ಟೆಲ್ ಸ್ಪೇಸ್ ಟೆಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಿಕ್ಸೆಲ್ ಸ್ಪೇಸ್. ಸ್ವಾಮಿತ್ವ ಯೋಜನೆಯ ಮುಖ್ಯ ಗುರಿ ಏನು ಅಂತಂತಂದರೆ ಗ್ರಾಮೀಣ ಯುವಕರಿಗೆ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸುವುದು, ಆಪ್ಷನ್ ಬಿ ರೈತರಿಗೆ ಭೂಮಿಯನ್ನು ವಿತರಿಸುವುದು, ಆಪ್ಷನ್ ಸಿ ಗ್ರಾಮೀಣ ಪ್ರದೇಶದಲ್ಲಿ ಆಸ್ತಿ ಮಾಲೀಕರಿಗೆ ಹಕ್ಕುಗಳನ್ನು ದಾಖಲೆಗಳನ್ನು ಒದಗಿಸುವುದು, ಆಪ್ಷನ್ ಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ರಸ್ತೆಗಳನ್ನು ನಿರ್ಮಿಸುವುದು. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ತಿ ಮಾಲೀಕರಿಗೆ ಹಕ್ಕುಗಳನ್ನು ದಾಖಲೆಗಳನ್ನು ಒದಗಿಸುವುದಾಗಿದೆ. 7ನೇ ವೇತನ ಆಯೋಗದ ಅವಧಿ ಯಾವಾಗ ಕೊನೆಗೊಳ್ಳುತ್ತದೆ ಅಂತಂದರೆ 2024, 2025, 2026, 2027. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ 2026. 2025ರಲ್ಲಿ ಭಾರತದ 76ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸುತ್ತಾರೆ ಅಂತಂದರೆ ಆಪ್ಷನ್ ಎ ಜೋಕೋ ವಿಡೋಡೋ ಇಂಡೋನೇಷ್ಯಾದ ಮಾಜಿ ಅಧ್ಯಕ್ಷರು, ಆಪ್ಷನ್ ಬಿ ಪ್ರಬೋವೋ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರು, ಆಪ್ಷನ್ ಸಿ ಲೀ ಹಿಸೆನ್ ಲೂಂಗ್ ಸಿಂಗಾಪುರದ ಪ್ರಧಾನಿ, ಆಪ್ಷನ್ ಡಿ ಮಹಾತೀರ್ ಮೊಹಮ್ಮದ್ ಮಲೇಷ್ಯಾದ ಮಾಜಿ ಪ್ರಧಾನಿ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಬಿ ಪ್ರಬೋವೋ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಅಂತಂದರೆ ಆಪ್ಷನ್ ಎ ಬೆಂಗಳೂರು ಕರ್ನಾಟಕ, ಆಪ್ಷನ್ ಬಿ ತಿರುವನಂತಪುರ ಕೇರಳ, ಆಪ್ಷನ್ ಸಿ ಶ್ರೀಹರಿಕೋಟ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಹೈದರಾಬಾದ್ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಹರಿಕೋಟ ಆಂಧ್ರ ಪ್ರದೇಶ. ಜನವರಿ 2025ರಲ್ಲಿ ಬಿಡುಗಡೆಯಾದ QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ನಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದರೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ 2ನೇ ಸ್ಥಾನ. ಜನವರಿ 2025ರಲ್ಲಿ ಯಾವ 3 ಭಾರತೀಯ ಘಟಕಗಳ ಮೇಲಿನ ನಿರ್ಬಂಧಗಳನ್ನು US ತೆಗೆದುಹಾಕಿದೆ ಅಂತಂದರೆ ಆಪ್ಷನ್ ಎ ISRO ಇಸ್ರೋ, DRDO,
ಮತ್ತು HAL. ಆಪ್ಷನ್ ಬಿ BARC, IREL ಮತ್ತು IGCAR. ಆಪ್ಷನ್ ಸಿ ಟಾಟಾ ಗ್ರೂಪ್, ONGC ಮತ್ತು NTPC. ಆಪ್ಷನ್ ಡಿ NALCO, BHEL ಮತ್ತು GAIL. ಸರಿಯಾದ ಉತ್ತರ ಆಪ್ಷನ್ ಬಿ BARC, IREL ಮತ್ತು IGCAR. ಸಂಸ್ಕೃತಿಯ ಮಹಾಕುಂಭವನ್ನು ಜನವರಿ 16ರಿಂದ ಫೆಬ್ರವರಿ 24, 2025 ಯಾವ ಕಾರ್ಯಕ್ರಮದಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ಎ ದೀಪಾವಳಿ ಮೇಳ, ಆಪ್ಷನ್ ಬಿ ಹೋಳಿ ಹಬ್ಬ, ಆಪ್ಷನ್ ಸಿ ಮಹಾಕುಂಭಮೇಳ, ಆಪ್ಷನ್ ಡಿ ಗಣರಾಜ್ಯೋತ್ಸವದ ಮೆರವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಕುಂಭಮೇಳ. ಭಾರತವು ಜನವರಿ 2025ರಲ್ಲಿ ಐರ್ಲೆಂಡ್ ವಿರುದ್ಧ ಎಷ್ಟು ರನ್ಗಳಿಂದ ಮಹಿಳಾ ಕ್ರಿಕೆಟ್ನಲ್ಲಿ ತನ್ನ ಅತಿದೊಡ್ಡ ಗೆಲುವು ದಾಖಲಿಸಿದೆ? ಆಪ್ಷನ್ ಎ 280 ರನ್ಗಳು, ಆಪ್ಷನ್ ಬಿ 250 ರನ್ಗಳು, ಆಪ್ಷನ್ ಸಿ 304 ರನ್ಗಳು, ಆಪ್ಷನ್ ಡಿ 336 ರನ್ಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 304 ರನ್ಗಳು. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತವು ಜನವರಿ 15, 2025ರಂದು ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 304 ರನ್ಗಳ ಅತಿದೊಡ್ಡ ಗೆಲುವು ಸಾಧಿಸಿತು. ವಿಮಾನ ನಿಲ್ದಾಣಗಳಲ್ಲಿ ತಡೆಹಿಡಿತ ವಲಸೆ ಸೌಲಭ್ಯಗಳನ್ನು ಒದಗಿಸಲು ಪ್ರಾರಂಭಿಸಲಾದ ಕಾರ್ಯಕ್ರಮದ ಹೆಸರೇನು? ಆಪ್ಷನ್ ಎ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮ, ಆಪ್ಷನ್ ಬಿ ತ್ವರಿತ ವಲಸೆ ಕಾರ್ಯಕ್ರಮ, ಆಪ್ಷನ್ ಸಿ ತ್ವರಿತ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮ, ಆಪ್ಷನ್ ಡಿ ವಲಸೆ ಭದ್ರತೆ ಮತ್ತು ಸುರಕ್ಷತಾ ಕಾರ್ಯಕ್ರಮ. ಸರಿಯಾದ ಉತ್ತರ ಆಪ್ಷನ್ ಸಿ ತ್ವರಿತ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮ. ಜನವರಿ 2025ರಲ್ಲಿ 2 ಹೊಸ ಬೆಟಾಲಿಯನ್ಗಳನ್ನು ರಚಿಸಿದ ನಂತರ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಒಟ್ಟು ಸಿಬ್ಬಂದಿ ಸಂಖ್ಯೆ ಎಷ್ಟು? ಆಪ್ಷನ್ ಎ ಸುಮಾರು 1 ಲಕ್ಷ, ಆಪ್ಷನ್ ಬಿ ಸುಮಾರು 1.5 ಲಕ್ಷ, ಆಪ್ಷನ್ ಸಿ ಸುಮಾರು 2 ಲಕ್ಷ, ಆಪ್ಷನ್ ಡಿ ಸುಮಾರು 2.5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಸುಮಾರು 2 ಲಕ್ಷ. ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಯಾರು? ಆಪ್ಷನ್ ಎ ಜನರಲ್ FRR ಬುಚರ್, ಆಪ್ಷನ್ ಬಿ ಜನರಲ್ KM ಕರಿಯಪ್ಪ, ಆಪ್ಷನ್ ಸಿ ಜನರಲ್ ಸ್ಯಾಮ್ ಮನಾಕ್ಷಾ, ಆಪ್ಷನ್ ಡಿ ಜನರಲ್ ಬಿಕ್ರಮ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ KM ಕರಿಯಪ್ಪ. ಸಿಂಗಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ ಅವರು ತಮ್ಮ 5 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಯಾವಾಗ ಬಂದರು ಅಂತಂದರೆ ಆಪ್ಷನ್ ಎ 10 ಜನವರಿ 2025, 12 ಜನವರಿ 2025, 15 ಜನವರಿ 2025, 18 ಜನವರಿ 2025. ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ 15, 2025. ಮಕರ ಸಂಕ್ರಾಂತಿಯಂದು ಸೂರ್ಯನು ಯಾವ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ? ಆಪ್ಷನ್ ಎ ಮೇಷ, ಆಪ್ಷನ್ ಬಿ ಮಕರ ಸಂಕ್ರಾಂತಿ, ಆಪ್ಷನ್ ಸಿ ತುಲಾ, ಆಪ್ಷನ್ ಡಿ ವೃಶ್ಚಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮಕರ ಸಂಕ್ರಾಂತಿ. ಭಾರತದ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಪೊಂಗಲ್ ಎಂದು ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಸೋನಾಮಾರ್ಗ್ ಸುರಂಗ ಎಲ್ಲಿದೆ ಅಂತಂದರೆ ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಉತ್ತರಾಖಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. 19 ವರ್ಷದೊಳಗಿನ ಮಹಿಳೆಯರ ಏಕದಿನ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಮಾಡಿದವರು ಯಾರು ಅಂತಂದರೆ ಆಪ್ಷನ್ ಎ ಸ್ಮೃತಿ ಮಂದನಾ, ಆಪ್ಷನ್ ಬಿ ಮಿಥಾಲಿ ರಾಜ್, ಆಪ್ಷನ್ ಸಿ ಹರ್ಮನ್ಪ್ರೀತ್ ಕೌರ್, ಆಪ್ಷನ್ ಡಿ ಇರಾ ಜಾಧವ್. ಸರಿಯಾದ ಉತ್ತರ ಆಪ್ಷನ್ ಡಿ ಇರಾ ಜಾಧವ್. 2025ರ ಖೋ-ಖೋ ವಿಶ್ವಕಪ್ನಲ್ಲಿ ಭಾರತೀಯ ಪುರುಷರ ತಂಡವನ್ನು ಯಾರು ಮುನ್ನಡೆಸುತ್ತಿದ್ದಾರೆ ಅಂತಂದರೆ ಆಪ್ಷನ್ ಎ ಪ್ರತೀಕ್ ವೈಕರ್, ಆಪ್ಷನ್ ಬಿ ಪ್ರಿಯಾಂಕಾ ಇಂಗಲ್, ಆಪ್ಷನ್ ಸಿ ರೋಹಿತ್ ಶರ್ಮಾ, ಆಪ್ಷನ್ ಡಿ ಅರ್ಜುನ್ ಹೆಗಡೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತೀಕ್ ವೈಕರ್. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಭಾರತೀಯ T20 ತಂಡದ ನಾಯಕರಾಗಿ ಯಾರನ್ನು ಹೆಸರಿಸಲಾಗಿದೆ ಅಂತಂದರೆ ಆಪ್ಷನ್ ಎ ರೋಹಿತ್ ಶರ್ಮಾ, ಆಪ್ಷನ್ ಬಿ ಹಾರ್ದಿಕ್ ಪಾಂಡ್ಯ, ಆಪ್ಷನ್ ಸಿ ಸೂರ್ಯಕುಮಾರ್ ಯಾದವ್, ಆಪ್ಷನ್ ಡಿ ವಿರಾಟ್ ಕೊಹ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯಕುಮಾರ್ ಯಾದವ್. ಸೂರ್ಯಕುಮಾರ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಜನವರಿ 22, 2025ರಂದು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಗುವ ಇಂಗ್ಲೆಂಡ್ ವಿರುದ್ಧದ 5
ಪಂದ್ಯಗಳ T20 ಸರಣಿಗೆ ಅಕ್ಷರ್ ಪಟೇಲ್ ಉಪನಾಯಕರಾಗಿದ್ದಾರೆ. ಜನವರಿ 12ರಂದು ರಾಷ್ಟ್ರೀಯ ಯುವ ದಿನದಂದು ಯಾವ ಪ್ರಮುಖ ವ್ಯಕ್ತಿಯ ಜನ್ಮದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರು, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. 2025ರ ಮಹಾಕುಂಭವು ಪ್ರಯಾಗ್ರಾಜ್ನಲ್ಲಿ ಯಾವ ಸಂದರ್ಭದಲ್ಲಿ ಪ್ರಾರಂಭವಾಯಿತು ಅಂತಂದರೆ ಮಕರ ಸಂಕ್ರಾಂತಿ, ಆಪ್ಷನ್ ಬಿ ಪೌಷ ಪೂರ್ಣಿಮಾ, ಆಪ್ಷನ್ ಸಿ ಮಾಘ ಪೂರ್ಣಿಮಾ, ಆಪ್ಷನ್ ಡಿ ಮಹಾಶಿವರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪೌಷ ಪೂರ್ಣಿಮಾ. ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾದ ಮಹಾಕುಂಭವು ಜನವರಿ 13, 2025ರಂದು ಪ್ರಯಾಗ್ರಾಜ್ನಲ್ಲಿ ಪೌಷ ಪೂರ್ಣಿಮೆಯಂದು ಅಮೃತ ಸ್ನಾನದೊಂದಿಗೆ ಪ್ರಾರಂಭವಾಯಿತು. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸಂಗಮವಾಗುತ್ತವೆ ಅಂತಂದರೆ ಆಪ್ಷನ್ ಎ ಗಂಗಾ ಯಮುನಾ ಗೋದಾವರಿ, ಆಪ್ಷನ್ ಬಿ ಗಂಗಾ ಯಮುನಾ ಸರಸ್ವತಿ, ಆಪ್ಷನ್ ಸಿ ಗಂಗಾ ಕಾವೇರಿ ಸರಸ್ವತಿ, ಆಪ್ಷನ್ ಡಿ ಗಂಗಾ ಗೋದಾವರಿ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ಯಮುನಾ ಸರಸ್ವತಿ. ಜನವರಿ 2025ರಲ್ಲಿ ಬಿಗ್ ಡೇಟಾ ಮತ್ತು ಡೇಟಾ ಸೈನ್ಸ್ಗೆ ಸಂಬಂಧಿಸಿದಂತೆ ಭಾರತ ಏನು ಸೇರಿಸಿಕೊಂಡಿದೆ ಅಂತಂದರೆ ಆಪ್ಷನ್ ಎ UN ಸ್ಟ್ಯಾಟಿಸ್ಟಿಕಲ್ ಕಮಿಷನ್, ಆಪ್ಷನ್ ಬಿ ಅಧಿಕೃತ ಅಂಕಿಅಂಶಗಳಿಗಾಗಿ ಬಿಗ್ ಡೇಟಾ ಮತ್ತು ಡೇಟಾ ಸೈನ್ಸ್ನ ತಜ್ಞರ UN ಸಮಿತಿ, ಆಪ್ಷನ್ ಸಿ UN ಡೇಟಾ ಇನ್ನೋವೇಷನ್ ಲ್ಯಾಬ್, ಆಪ್ಷನ್ ಡಿ UN ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕೃತ ಅಂಕಿಅಂಶಗಳಿಗಾಗಿ ಬಿಗ್ ಡೇಟಾ ಮತ್ತು ಡೇಟಾ ಸೈನ್ಸ್ನ ತಜ್ಞರ UN ಸಮಿತಿಯನ್ನು ಸೇರಿಸಿಕೊಂಡಿದೆ. 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ಆಪ್ಷನ್ ಎ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್, ಆಪ್ಷನ್ ಬಿ ಡಾಕ್ಟರ್ ರಮೇಶ್ ಕುಮಾರ್, ಆಪ್ಷನ್ ಸಿ ಡಾಕ್ಟರ್ ಆಯಿಷಾ ಸಿಂಗ್, ಆಪ್ಷನ್ ಡಿ ಡಾಕ್ಟರ್ ಸುನಿಲ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್. ಸೌದಿ ಅರೇಬಿಯಾದ ಖ್ಯಾತ ಭಾರತೀಯ ವೈದ್ಯ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರಿಗೆ 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಜನವರಿ 10ರಿಂದ ಜನವರಿ 16ರವರೆಗೆ ನಡೆದ ಮೂರನೇ ಕಣ್ಣಿನ ಏಷ್ಯನ್ ಚಲನಚಿತ್ರೋತ್ಸವದ 21ನೇ ಆವೃತ್ತಿಯು ಯಾವ ನಗರದಲ್ಲಿ ನಡೆಯಲಿದೆ ಅಂತಂದರೆ ಆಪ್ಷನ್ ಎ ದೆಹಲಿ ಮತ್ತು ಜೈಪುರ, ಆಪ್ಷನ್ ಬಿ ಮುಂಬೈ ಮತ್ತು ಥಾನೆ, ಆಪ್ಷನ್ ಸಿ ಬೆಂಗಳೂರು ಮತ್ತು ಚೆನ್ನೈ, ಆಪ್ಷನ್ ಡಿ ಹೈದರಾಬಾದ್ ಮತ್ತು ಪುಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಮತ್ತು ಥಾನೆ. ಥರ್ಡ್ ಐ ಏಷ್ಯನ್ ಚಲನಚಿತ್ರೋತ್ಸವದ 21ನೇ ಆವೃತ್ತಿಯು ಜನವರಿ 10ರಿಂದ ಜನವರಿ 16ರವರೆಗೆ ಮುಂಬೈ ಮತ್ತು ಥಾನೆಯಲ್ಲಿ ನಡೆಯಲಿದೆ. ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಜನವರಿ 2025ರಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಿದ 6ನೇ ಸ್ಕಾರ್ಪಿನ್ ಜಲಾಂತರ್ಗಾಮಿ ನೌಕೆಯ ಹೆಸರೇನಪ್ಪ ಅಂತಂದರೆ ಆಪ್ಷನ್ ಎ ಖಂಡೇರಿ, ಆಪ್ಷನ್ ಬಿ ಕರಂಜ್, ಆಪ್ಷನ್ ಸಿ ವೇಲಾ, ಆಪ್ಷನ್ ಡಿ ವಾಗಶೀರ್. ಸರಿಯಾದ ಉತ್ತರ ಆಪ್ಷನ್ ಡಿ ವಾಗಶೀರ್. ಮುಂಬೈ ಮೂಲದ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಜನವರಿ 10, 2025ರಂದು ಪ್ರಾಜೆಕ್ಟ್ P-75ರ 6ನೇ ಸ್ಕಾರ್ಪಿನ್ ಜಲಾಂತರ್ಗಾಮಿ ವಾಗಶೀರ್ ಅನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಿತು. ಜನವರಿ 2025ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಕಾಡ್ಗಿಚ್ಚಿನ ತೀವ್ರತೆಗೆ ಯಾವ ನೈಸರ್ಗಿಕ ಅಂಶ ಕಾರಣವಾಗಿದೆಪ್ಪ ಅಂತಂದರೆ ಆಪ್ಷನ್ ಎ ಭಾರೀ ಮಳೆ, ಆಪ್ಷನ್ ಬಿ ಸಾಂತಾ ಅನಾ ಗಾಳಿ, ಆಪ್ಷನ್ ಸಿ ಹಿಮ ಬಿರುಗಾಳಿಗಳು, ಆಪ್ಷನ್ ಡಿ ಭೂಕಂಪಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂತಾ ಅನಾ ಗಾಳಿ. ದುಬೈನಲ್ಲಿ ನಡೆದ ಅರಬ್ ಪ್ಲಾಸ್ಟ್ 2025ನಲ್ಲಿ ಸುಸ್ಥಿರ ಉತ್ಪಾದನಾ ಪರಿಹಾರಗಳು ಮತ್ತು ವೃತ್ತಾಕಾರದ ಆರ್ಥಿಕ ಉಪಕ್ರಮಗಳಿಗೆ ಒತ್ತು ನೀಡುವ 125 ಕಂಪನಿಗಳನ್ನು ಒಳಗೊಂಡ ಭಾರತೀಯ ನಿಯೋಗವನ್ನು ಯಾವ ಸಂಸ್ಥೆ ಮುನ್ನಡೆಸಿತಪ್ಪ ಅಂತಂದರೆ ಆಪ್ಷನ್ ಎ ವಾಣಿಜ್ಯ ಸಚಿವಾಲಯ, ಆಪ್ಷನ್ ಬಿ ಫ್ಲೆಕ್ಸ್ ಕೌನ್ಸಿಲ್, ಆಪ್ಷನ್ ಸಿ ಭಾರತೀಯ ಕೈಗಾರಿಕಾ ಒಕ್ಕೂಟ, ಆಪ್ಷನ್ ಡಿ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ಲೆಕ್ಸ್ ಕೌನ್ಸಿಲ್. ಜನವರಿ 26, 2025ರಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ 76ನೇ ಗಣರಾಜ್ಯೋತ್ಸವ ಮೆರವಣಿಗೆಯನ್ನು ವೀಕ್ಷಿಸಲು ಎಷ್ಟು ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ? ಆಪ್ಷನ್ ಎ 5,000, ಆಪ್ಷನ್ ಬಿ 7,500, ಆಪ್ಷನ್ ಸಿ 10,000, ಆಪ್ಷನ್ ಡಿ 12,500. ಸರಿಯಾದ ಉತ್ತರ ಆಪ್ಷನ್ ಸಿ 10,000.
ಜನವರಿ 26ರಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ 76ನೇ ಗಣರಾಜ್ಯೋತ್ಸವ ಮೆರವಣಿಗೆಗೆ ಸುಮಾರು 10,000 ವಿಶೇಷ ಅತಿಥಿಗಳು ಸಾಕ್ಷಿಯಾಗಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಘೋಷಿಸಿದೆ. ಸ್ವರ್ಣಿಮ್ ಭಾರತ ವಾಸ್ತುಶಿಲ್ಪಿಗಳು ಎಂದು ಕರೆಯಲ್ಪಡುವ ಈ ಅತಿಥಿಗಳನ್ನು ವಿವಿಧ ಸರ್ಕಾರಿ ಯೋಜನೆಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ಗುರುತಿಸಲಾಗಿದೆ. ಜನವರಿ 2025ರಲ್ಲಿ ಘಾನಾದ ಅಧ್ಯಕ್ಷರು ಯಾರು? ಆಪ್ಷನ್ ಎ ನಾನಾ ಅಕುಫೋ-ಆಡೋ, ಆಪ್ಷನ್ ಬಿ ಜಾನ್ ಕುಫೋರ್, ಆಪ್ಷನ್ ಸಿ ಜಾನ್ ಡ್ರಮಾನಿ ಮಹಾಮ್, ಆಪ್ಷನ್ ಡಿ ಜೆರ್ರಿ ಜಾನ್ ರಾಲಿಂಗ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಡ್ರಮಾನಿ ಮಹಾಮ್. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಪ್ರಕಾರ 2024-25ರ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯ ದರ ಎಷ್ಟಪ್ಪ ಅಂತಂದರೆ ಆಪ್ಷನ್ ಎ 5.4%, ಆಪ್ಷನ್ ಬಿ 6.4%, ಆಪ್ಷನ್ ಸಿ 7.4%, ಆಪ್ಷನ್ ಡಿ 8.4%. ಸರಿಯಾದ ಉತ್ತರ ಆಪ್ಷನ್ ಬಿ 6.4%. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಮೊದಲ ಮುಂಗಡ ಅಂದಾಜಿನ ಪ್ರಕಾರ ಭಾರತದ ಒಟ್ಟು ದೇಶೀಯ ಉತ್ಪನ್ನ 2024-25ರ ಆರ್ಥಿಕ ವರ್ಷದಲ್ಲಿ 6.4%ರಷ್ಟು ಬೆಳೆಯುವ ನಿರೀಕ್ಷೆಯಿದೆ. ಜನವರಿ 8ರಿಂದ 10, 2025ರವರೆಗೆ 18ನೇ ಪ್ರವಾಸಿ ಭಾರತೀಯ ದಿವಸ್ ಎಲ್ಲಿ ನಡೆಯಿತು ಅಂತಂದರೆ ಆಪ್ಷನ್ ಎ ಮುಂಬೈ ಮಹಾರಾಷ್ಟ್ರ, ಆಪ್ಷನ್ ಬಿ ನವದೆಹಲಿ ದೆಹಲಿ, ಆಪ್ಷನ್ ಸಿ ಭುವನೇಶ್ವರ ಒಡಿಶಾ, ಆಪ್ಷನ್ ಡಿ ಬೆಂಗಳೂರು ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಭುವನೇಶ್ವರ ಒಡಿಶಾ. 18ನೇ ಪ್ರವಾಸಿ ಭಾರತೀಯ ದಿವಸ್ ಅನ್ನು ಜನವರಿ 8ರಿಂದ 10ನೇ ತಾರೀಕುವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ಆಚರಿಸಲಾಯಿತು. ಜನವರಿ 8ರಿಂದ 10, 2025 ಜನವರಿ 8ರಿಂದ 10ನೇ ತಾರೀಕಿನವರೆಗೆ ಇಂಡಸ್ ಫುಡ್ 2025 ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗ್ರೇಟರ್ ನೋಯ್ಡಾ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೇಟರ್ ನೋಯ್ಡಾ. ಜನವರಿ 8ರಿಂದ 10ನೇ ತಾರೀಕಿನವರೆಗೆ ಗ್ರೇಟರ್ ನೋಯ್ಡಾದ ಇಂಡಿಯಾ ಎಕ್ಸ್ಪೋ ಸೆಂಟರ್ನಲ್ಲಿ ನಡೆದ ಇಂಡಸ್ ಫುಡ್ 2025 ಏಷ್ಯಾದ ಪ್ರಮುಖ ಆಹಾರ ಮತ್ತು ಪಾನೀಯ ವ್ಯಾಪಾರ ಪ್ರದರ್ಶನವಾಗಿದೆ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಅದಿಲ್ಲೆ ಸುಮಾರಿವಾಲಾ, ಆಪ್ಷನ್ ಬಿ ಸಂದೀಪ್ ಮೆಹ್ತಾ, ಆಪ್ಷನ್ ಸಿ ಬಹದ್ದೂರ್ ಸಿಂಗ್ ಸಾಗೋ, ಆಪ್ಷನ್ ಡಿ ನೀರಜ್ ಚೋಪ್ರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬಹದ್ದೂರ್ ಸಿಂಗ್ ಸಾಗೋ. ಇಸ್ರೋದ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಎಸ್ ಸೋಮನಾಥನ್, ಆಪ್ಷನ್ ಬಿ ವಿ ನಾರಾಯಣನ್, ಆಪ್ಷನ್ ಸಿ ಕೆ ಶಿವನ್, ಆಪ್ಷನ್ ಡಿ ಆರ್ ಮಾಧವನ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿ ನಾರಾಯಣನ್. 2025ರ ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾರರ ಜನಸಂಖ್ಯೆ ಎಷ್ಟು ಅಂತಂದರೆ ಆಪ್ಷನ್ ಎ 1 ಕೋಟಿಗೂ ಹೆಚ್ಚು, ಆಪ್ಷನ್ ಬಿ 1.55 ಕೋಟಿಗೂ ಹೆಚ್ಚು, ಆಪ್ಷನ್ ಸಿ 2 ಕೋಟಿಗೂ ಹೆಚ್ಚು, ಆಪ್ಷನ್ ಡಿ 1.25 ಕೋಟಿಗೂ ಹೆಚ್ಚು. ಸರಿಯಾದ ಉತ್ತರ ಆಪ್ಷನ್ ಬಿ 1.55 ಕೋಟಿಗೂ ಹೆಚ್ಚು. ದೆಹಲಿಯಲ್ಲಿ 1.55 ಕೋಟಿಗೂ ಹೆಚ್ಚು ಮತದಾರರಿಗಾಗಿ 13,033 ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು. ಜನವರಿ 2025ರ ಹೊತ್ತಿಗೆ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಆಪ್ಷನ್ ಎ ಎಸ್ ಸೋಮನಾಥನ್, ಆಪ್ಷನ್ ಬಿ ರಾಜೀವ್ ಕುಮಾರ್, ಆಪ್ಷನ್ ಸಿ ವಿ ನಾರಾಯಣನ್, ಆಪ್ಷನ್ ಡಿ ಅದಿಲ್ಲೆ ಸುಮಾರಿವಾಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೀವ್ ಕುಮಾರ್. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿರುವ ಭಾರತದ ಮೊದಲ ಕೇಬಲ್ ಸ್ಪೀಡ್ ರೈಲು ಸೇತುವೆ ಹೆಸರೇನು? ಆಪ್ಷನ್ ಎ ಅಂಜಿ-ಖಾದ್ ಸೇತುವೆ, ಆಪ್ಷನ್ ಬಿ ರಾಜೀವ್ ಗಾಂಧಿ ಸೇತುವೆ, ಆಪ್ಷನ್ ಸಿ ಚಾರ್ಧಾಮ್ ಸೇತುವೆ, ಆಪ್ಷನ್ ಡಿ ಉಧಂಪುರ ಸೇತುವೆ. ಸರಿಯಾದ ಉತ್ತರ ಆಪ್ಷನ್ ಎ ಅಂಜಿ-ಖಾದ್ ಸೇತುವೆ. ಭಾರತೀಯ ರೈಲ್ವೆಯು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿ ಭಾರತದ ಮೊದಲ ಕೇಬಲ್ ಸ್ಪೀಡ್ ರೈಲು ಸೇತುವೆಯಾದ ಅಂಜಿ-ಖಾದ್ ಸೇತುವೆಯನ್ನು ಪೂರ್ಣಗೊಳಿಸಿದೆ.
ಭಾರತದಲ್ಲಿ ಎಐ ಅಳವಡಿಕೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸಲು ಮೈಕ್ರೋಸಾಫ್ಟ್ ಜೊತೆ ಪಾಲುದಾರಿಕೆ ಹೊಂದಿರುವ ಭಾರತೀಯ ಸಂಸ್ಥೆ ಯಾವುದು? ಆಪ್ಷನ್ ಎ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಆಪ್ಷನ್ ಬಿ ವಿಪ್ರೋ, ಆಪ್ಷನ್ ಸಿ ಇನ್ಫೋಸಿಸ್, ಆಪ್ಷನ್ ಡಿ ಇಂಡಿಯಾ ಎಐ. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡಿಯಾ ಎಐ. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಅಡಿಯಲ್ಲಿ ಸ್ವತಂತ್ರ ವ್ಯಾಪಾರ ವಿಭಾಗವಾದ ಇಂಡಿಯಾ ಎಐ ಜನವರಿ 8, 2025ರಂದು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸಲು ಮೈಕ್ರೋಸಾಫ್ಟ್ ಜೊತೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು. 2025ರಲ್ಲಿ ನಡೆದ ಬ್ರಿಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಟೂರ್ನಮೆಂಟ್ನಲ್ಲಿ 17 ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಪ್ಷನ್ ಎ ರುಕಯ್ಯಾ ಸೇಲಂ, ಆಪ್ಷನ್ ಬಿ ಅನಾಹತ್ ಸಿಂಗ್, ಆಪ್ಷನ್ ಸಿ ಮಲ್ಲಿಕಾ ಎಲ್ ಕರಾಕ್ಸಿ, ಆಪ್ಷನ್ ಡಿ ನಾಡಿಯಾ ಟ್ಯಾಮರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅನಾಹತ್ ಸಿಂಗ್. ಭಾರತ್ ಪೋಲ್ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನಪ್ಪ ಅಂತಂದರೆ ಆಪ್ಷನ್ ಎ ದೇಶೀಯ ಅಪರಾಧ ತನಿಖೆಗಳನ್ನು ಸುಗಮಗೊಳಿಸುವುದು, ಆಪ್ಷನ್ ಬಿ ಅಪರಾಧ ತನಿಖೆಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಹೆಚ್ಚಿಸುವುದು, ಆಪ್ಷನ್ ಸಿ ಸ್ಥಳೀಯ ಕಾನೂನು ಜಾರಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು, ಆಪ್ಷನ್ ಡಿ ಕಾನೂನು ಜಾರಿ ಅಧಿಕಾರಿಗಳಿಗೆ ತರಬೇತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಪರಾಧ ತನಿಖೆಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಹೆಚ್ಚಿಸುವುದು. ಭಾರತ್ ಪೋಲ್ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಕೇಂದ್ರ ತನಿಖಾ ದಳ, ಆಪ್ಷನ್ ಬಿ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಆಪ್ಷನ್ ಸಿ ಗುಪ್ತಚರ ದಳ, ಆಪ್ಷನ್ ಡಿ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ. ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ತನಿಖಾ ದಳ. ಭಾರತ್ ಪೋಲ್ ಪೋರ್ಟಲ್ ಅನ್ನು ಭಾರತದಲ್ಲಿ ಕೇಂದ್ರ ತನಿಖಾ ದಳ ಅಭಿವೃದ್ಧಿಪಡಿಸಿದ ಹೊಸ ಉಪಕ್ರಮವಾಗಿದೆ. ಏರೋ ಇಂಡಿಯಾ 2025ರ 15ನೇ ಆವೃತ್ತಿಯು ಫೆಬ್ರವರಿ 10ರಿಂದ 14ರವರೆಗೆ ಎಲ್ಲಿ ನಡೆಯಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಏಷ್ಯಾದ ಅತಿದೊಡ್ಡ ಏರ್ ಶೋ ಆಗಿರುವ ಏರೋ ಇಂಡಿಯಾ 2025ರ 15ನೇ ಆವೃತ್ತಿಯು ಫೆಬ್ರವರಿ 10ರಿಂದ 14ರವರೆಗೆ ಬೆಂಗಳೂರಿನ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿದೆ. ಜನವರಿ 2025ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾದ ಮೈಕ್ರೋಸಾಫ್ಟ್ ಅಧ್ಯಕ್ಷ ಮತ್ತು ಸಿಇಒ ಯಾರು? ಆಪ್ಷನ್ ಎ ಸುಂದರ್ ಪಿಚೈ, ಆಪ್ಷನ್ ಬಿ ಮಾರ್ಕ್ ಜುಕರ್ಬರ್ಗ್, ಆಪ್ಷನ್ ಸಿ ಸತ್ಯ ನಡೆಲ್ಲಾ, ಆಪ್ಷನ್ ಡಿ ಟಿಮ್ ಕುಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯ ನಡೆಲ್ಲಾ. ಫ್ರೆಂಡ್ಸ್, ಜನವರಿ 6, 2025ರಂದು ಮೈಕ್ರೋಸಾಫ್ಟ್ ಅಧ್ಯಕ್ಷ ಮತ್ತು ಸಿಇಒ ಸತ್ಯ ನಡೆಲ್ಲಾ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ಅವರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಮತ್ತು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಚರ್ಚಿಸಿದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ನಂತರ ಜನವರಿ 2025ರಲ್ಲಿ ಕೆನಡಾದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು ಅಂತಂದರೆ ಆಪ್ಷನ್ ಎ ಕ್ರಿಸ್ಟಿಯಾ ಫ್ರೀಲ್ಯಾಂಡ್, ಆಪ್ಷನ್ ಬಿ ಡೇವಿಡ್ ಮೆಕ್ಗಿಂಟಿ, ಆಪ್ಷನ್ ಸಿ ಜಸ್ಟಿನ್ ಟ್ರುಡೋ, ಆಪ್ಷನ್ ಡಿ ಜಗಮಿತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಸ್ಟಿನ್ ಟ್ರುಡೋ. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ ಜನವರಿ 6, 2025ರಂದು ತಮ್ಮ ರಾಜೀನಾಮೆಯನ್ನು ಘೋಷಿಸಿದರು. ಮದ್ದುಗುಂಡು ಕಮ್ ಟಾರ್ಪಿಡೋ ಕಮ್ ಕ್ಷಿಪಣಿ ಬಾರ್ಜ್ಗಳ ನಿರ್ಮಾಣಕ್ಕಾಗಿ ಯಾವ ಕಂಪನಿಗೆ ಒಪ್ಪಂದವನ್ನು ನೀಡಲಾಯಿತು? ಆಪ್ಷನ್ ಎ ಭಾರತೀಯ ಹಡಗು ವಿನ್ಯಾಸ ಸಂಸ್ಥೆ, ಆಪ್ಷನ್ ಬಿ ನೌಕಾ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಯೋಗಾಲಯ, ಆಪ್ಷನ್ ಸಿ ಸೂರ್ಯದೀಪ್ತ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಥಾನೆ, ಆಪ್ಷನ್ ಡಿ ಭಾರತೀಯ ಶಿಪ್ಪಿಂಗ್ ನೋಂದಣಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯದೀಪ್ತ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಥಾನೆ. ನಮೋ ಭಾರತ್ ರೈಲನ್ನು ಮೆಟ್ರೋದ ನೀಲಿ ಮತ್ತು ಗುಲಾಬಿ ಮಾರ್ಗಗಳಿಗೆ ಸಂಪರ್ಕಿಸುವ ನಿಲ್ದಾಣ ಯಾವುದು ಅಂತಂದರೆ ಆಪ್ಷನ್ ಎ ಸಾಹಿಬಾಬಾದ್, ಆಪ್ಷನ್ ಬಿ ಆನಂದ್ ವಿಹಾರ್, ಆಪ್ಷನ್ ಸಿ ನ್ಯೂ ಅಶೋಕ್ ನಗರ್, ಆಪ್ಷನ್ ಡಿ ಗಾಜಿಯಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಆನಂದ್ ವಿಹಾರ್. 67ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಫೈನಲ್ಗಳನ್ನು ಯಾರು ಗೆದ್ದರು ಅಂತಂದರೆ ಆಪ್ಷನ್ ಎ ಪ್ರದ್ಯುಮ್ನ ಸಿಂಗ್, ಆಪ್ಷನ್ ಬಿ ವರುಣ್ ತೋಮರ್, ಆಪ್ಷನ್ ಸಿ ಆಕಾಶ್ ಭಾರದ್ವಾಜ್, ಆಪ್ಷನ್ ಡಿ ಚಿರಾಗ್ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ವರುಣ್ ತೋಮರ್. 42ನೇ ಇಂಡೋ ಫ್ರೆಂಚ್ ನೌಕಾ ವ್ಯಾಯಾಮ ವರಣದಲ್ಲಿ ಭಾಗವಹಿಸಲು ಜನವರಿ 2025ರಲ್ಲಿ ಗೋವಾಕ್ಕೆ ಭೇಟಿ ನೀಡಿದ
ಫ್ರೆಂಚ್ ನೌಕಾಪಡೆಯ ಪರಮಾಣು ಚಾಲಿತ ವಿಮಾನವಾಹಕ ನೌಕೆಯ ಹೆಸರು ಏನು? ಆಪ್ಷನ್ ಎ ಕ್ಲೆಮೆನ್ಸಿಯೋ, ಆಪ್ಷನ್ ಬಿ ಚಾರ್ಲ್ಸ್ ಡಿ ಗೌಲ್, ಆಪ್ಷನ್ ಸಿ ರಿಚೆಲಿಯೋ, ಆಪ್ಷನ್ ಡಿ ಜೀನ್ ಬಾರ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಲ್ಸ್ ಡಿ ಗೌಲ್. ಫ್ರೆಂಚ್ ನೌಕಾಪಡೆಯ ಪರಮಾಣು ಚಾಲಿತ ವಿಮಾನವಾಹಕ ನೌಕೆ ಚಾರ್ಲ್ಸ್ ಡಿ ಗೌಲ್ ಭಾರತೀಯ ನೌಕಾಪಡೆಯೊಂದಿಗೆ 42ನೇ ವಾರ್ಷಿಕ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ವರಣದಲ್ಲಿ ಭಾಗವಹಿಸಲು ಜನವರಿ 4ರಂದು ಗೋವಾಕ್ಕೆ ಆಗಮಿಸಲಾಗಿತ್ತು. ಭಾರತದ ಮೆಟ್ರೋ ಜಾಲವು ಯಾವ ಮೈಲಿಗಲ್ಲನ್ನು ತಲುಪಿದೆ? ಇದು ವಿಶ್ವದ 3ನೇ ಅತಿದೊಡ್ಡ ನೌಕಾ ಸಮರಾಭ್ಯಾಸವಾಗಿದೆ. ಆಪ್ಷನ್ ಎ 500 ಕಿಲೋಮೀಟರ್, ಆಪ್ಷನ್ ಬಿ 750 ಕಿಲೋಮೀಟರ್, ಆಪ್ಷನ್ ಸಿ 1000 ಕಿಲೋಮೀಟರ್, ಆಪ್ಷನ್ ಡಿ 1500 ಕಿಲೋಮೀಟರ್. ಸರಿಯಾದ ಉತ್ತರ 1000 ಕಿಲೋಮೀಟರ್. ಭಾರತದ ಮೆಟ್ರೋ ವ್ಯವಸ್ಥೆಗಳು ನಗರ ಪ್ರಮಾಣದಲ್ಲಿ ಕ್ರಾಂತಿಯನ್ನುಂಟು ಮಾಡಿವೆ. 11 ರಾಜ್ಯಗಳು ಮತ್ತು 23 ನಗರಗಳಲ್ಲಿ 1000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಂತರ ಭಾರತವನ್ನು ಜಾಗತಿಕವಾಗಿ 3ನೇ ಅತಿದೊಡ್ಡ ಮೆಟ್ರೋ ಜಾಲವನ್ನಾಗಿ ಮಾಡಿದೆ. ಹ್ಯೂಮನ್ ಮೆಟಾಪ್ನೋಮೋ ವೈರಸ್ನ ಸಾಮಾನ್ಯ ಲಕ್ಷಣಗಳು ಯಾವುವು? ಆಪ್ಷನ್ ಎ ತೀವ್ರ ಜ್ವರ ಮತ್ತು ತೀವ್ರ ತಲೆನೋವು, ಆಪ್ಷನ್ ಬಿ ಕೆಮ್ಮು, ಜ್ವರ, ಮೂಗಿನ ದಟ್ಟಣೆ ಮತ್ತು ಉಸಿರಾಟದ ತೊಂದರೆ, ಆಪ್ಷನ್ ಸಿ ಚರ್ಮದ ದದ್ದು ಮತ್ತು ಕೀಲು ನೋವು, ಆಪ್ಷನ್ ಡಿ ವಾಂತಿ ಮತ್ತು ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಮ್ಮು, ಜ್ವರ, ಮೂಗಿನ ದಟ್ಟಣೆ ಮತ್ತು ಉಸಿರಾಟದ ತೊಂದರೆ. ಮಾನವನಿಗೆ ಮೆಟಾಪ್ನೋಮೋ ವೈರಸ್ ಪ್ರಾಥಮಿಕವಾಗಿ ಹೇಗೆ ಹರಡುತ್ತದೆ? ಆಪ್ಷನ್ ಎ ಸೊಳ್ಳೆಗಳಿಂದ, ಆಪ್ಷನ್ ಬಿ ಪ್ರಾಣಿಗಳ ನೇರ ಸಂಪರ್ಕದ ಮೂಲಕ, ಆಪ್ಷನ್ ಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕ ಅಥವಾ ಕಲುಷಿತ ಮೇಲ್ಮೈಗಳ ಮೂಲಕ, ಆಪ್ಷನ್ ಡಿ ವಾಯು ಪ್ರಯಾಣದ ಮೂಲಕ. ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕ ಅಥವಾ ಕಲುಷಿತ ಮೇಲ್ಮೈಗಳ ಮೂಲಕ. ಸಿಕ್ಕಿಂನ ಯಾವ ಜಿಲ್ಲೆಯಲ್ಲಿ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಇದೆ? ಆಪ್ಷನ್ ಎ ಗ್ಯಾಂಗ್ಟಕ್, ಆಪ್ಷನ್ ಬಿ ಮಂಗನ್, ಆಪ್ಷನ್ ಸಿ ಸೋರೆಂಗ್, ಆಪ್ಷನ್ ಡಿ ನಾಮ್ಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಂಗ್. ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಜನವರಿ 6ರಂದು ಸಿಕ್ಕಿಂನ ಸೋರೆಂಗ್ ಜಿಲ್ಲೆಯಲ್ಲಿ ಘೋಷಿಸಲಾಯಿತು. 2025ರ ಉದ್ಘಾಟನಾ ಖೋ-ಖೋ ವಿಶ್ವಕಪ್ ಭಾರತದಲ್ಲಿ ಯಾವಾಗ ನಡೆಯಲಿದೆ? ಜನವರಿ 5ರಿಂದ 10, ಜನವರಿ 13ರಿಂದ 19, ಫೆಬ್ರವರಿ 1ರಿಂದ 7, ಫೆಬ್ರವರಿ 15ರಿಂದ 21. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 13ರಿಂದ 19. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು ಯಾರು ಅಂತಂದರೆ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ರಷ್ಯಾ, ಚೀನಾ ಮತ್ತು ಫ್ರಾನ್ಸ್, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಭಾರತ, ಜರ್ಮನಿ, ಬ್ರೆಜಿಲ್ ಮತ್ತು ಜಪಾನ್, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಜರ್ಮನಿ, ಆಪ್ಷನ್ ಡಿ ಚೀನಾ, ರಷ್ಯಾ, ಜಪಾನ್, ಇಟಲಿ ಮತ್ತು ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ರಷ್ಯಾ, ಚೀನಾ ಮತ್ತು ಫ್ರಾನ್ಸ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು ಯಾವ ವಿಶಿಷ್ಟ ಅಧಿಕಾರವನ್ನು ಹೊಂದಿದ್ದಾರೆ? ಆಪ್ಷನ್ ಎ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸುವ ಅಧಿಕಾರ, ಆಪ್ಷನ್ ಬಿ ವಿಟೋ ಅಧಿಕಾರ, ಆಪ್ಷನ್ ಸಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ವಿಸರ್ಜಿಸುವ ಅಧಿಕಾರ, ಆಪ್ಷನ್ ಡಿ ನಿಧಿ ಹಂಚಿಕೆ ಮಾಡುವ ಅಧಿಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟೋ ಅಧಿಕಾರ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಅವಧಿ ಎಷ್ಟು? ಆಪ್ಷನ್ ಎ 1 ವರ್ಷ, ಆಪ್ಷನ್ ಬಿ 2 ವರ್ಷಗಳು, ಆಪ್ಷನ್ ಬಿ 3 ವರ್ಷಗಳು, ಆಪ್ಷನ್ ಡಿ 5 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 2 ವರ್ಷಗಳು. 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಯಿತು? ಆಪ್ಷನ್ ಎ ಜ್ಯೋತಿ ಎರ್ರಾಜಿ, ಆಪ್ಷನ್ ಬಿ ಹರ್ಮನ್ರೀತ್ ಸಿಂಗ್, ಆಪ್ಷನ್ ಸಿ ವಂತಿಕಾ ಅಗರ್ವಾಲ್, ಆಪ್ಷನ್ ಡಿ ನೀತು. ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಮನ್ರೀತ್ ಸಿಂಗ್. 2025ರಲ್ಲಿ ಡಿ ಗುಕೇಶ್ ಅವರಿಗೆ ಯಾವ ಕ್ರೀಡೆಗಾಗಿ ಖೇಲ್ ರತ್ನ ಪ್ರಶಸ್ತಿ ನೀಡಲಾಯಿತು? ಆಪ್ಷನ್ ಎ ಶೂಟಿಂಗ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಅಥ್ಲೆಟಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೆಸ್.
2025ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದ ಅರ್ಮಾಂಡೋ ಅಗ್ನೆಲೋ ಕೊಲಾಕೋ ಯಾವ ಕ್ರೀಡೆಯಲ್ಲಿ ತರಬೇತುದಾರರಾಗಿದ್ದಾರೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಬ್ಯಾಡ್ಮಿಂಟನ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಶೂಟಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್. ಮಣಿಪುರದ ಯಾವ ಸ್ಥಳದಲ್ಲಿ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಫೆನ್ಸಿಂಗ್ ಪೂರ್ಣಗೊಂಡಿದೆ? ಆಪ್ಷನ್ ಎ ಇಂಪಾಲ್, ಆಪ್ಷನ್ ಬಿ ಮೊರೇಹ್, ಆಪ್ಷನ್ ಸಿ ಚುರಚಂದಪುರ, ಆಪ್ಷನ್ ಡಿ ಉಕ್ರುಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೊರೇಹ್. ಭಾರತ ಮ್ಯಾನ್ಮಾರ್ ಗಡಿ ಜನವರಿ 2025 ಹೊತ್ತಿಗೆ ಮಣಿಪುರದ ಮೊರೇಹ್ನಲ್ಲಿ 9 ಕಿಲೋಮೀಟರ್ಗಿಂತ ಹೆಚ್ಚು ಫೆನ್ಸಿಂಗ್ ಪೂರ್ಣಗೊಂಡಿದೆ. ಡಿಸೆಂಬರ್ 2024ರಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ (UPI) ಪ್ರಕ್ರಿಯೆಯು ಎಷ್ಟು ಹಣಕಾಸಿನ ವಹಿವಾಟುಗಳನ್ನು ಮಾಡಿದೆ? ಆಪ್ಷನ್ ಎ 10 ಬಿಲಿಯನ್, ಆಪ್ಷನ್ ಬಿ 12.5 ಬಿಲಿಯನ್, ಆಪ್ಷನ್ ಸಿ 14 ಬಿಲಿಯನ್, ಆಪ್ಷನ್ ಡಿ 16.73 ಬಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಡಿ 16.73 ಬಿಲಿಯನ್. ಏಕೀಕೃತ ಪಾವತಿ ಇಂಟರ್ಫೇಸ್ (UPI) ಡಿಸೆಂಬರ್ 2024ರಲ್ಲಿ 16.73 ಬಿಲಿಯನ್ ಹಣಕಾಸು ವಹಿವಾಟುಗಳನ್ನು ದಾಖಲಿಸುವ ಮೂಲಕ ಏರಿಕೆಯಾಗಿದೆ. ರೊಮೇನಿಯಾ ಮತ್ತು ಬಲ್ಗೇರಿಯಾ ಅಧಿಕೃತವಾಗಿ ಶೆಂಗೆನ್ ವಲಯದ ಪೂರ್ಣ ಸದಸ್ಯರಾದದ್ದು ಯಾವಾಗ? ಆಪ್ಷನ್ ಎ ಜನವರಿ 1, 2023, ಆಪ್ಷನ್ ಬಿ ಜನವರಿ 1, 2024, ಆಪ್ಷನ್ ಸಿ ಜನವರಿ 1, 2025, ಆಪ್ಷನ್ ಡಿ ಜನವರಿ 1, 2026. ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ 1, 2025. ಜನವರಿ 1, 2025ರಂದು ರೊಮೇನಿಯಾ ಮತ್ತು ಬಲ್ಗೇರಿಯಾ ಅಧಿಕೃತವಾಗಿ ಶೆಂಗೆನ್ನ ವಲಯದ ಪೂರ್ಣ ಸದಸ್ಯರಾದವು. ಡಿಸೆಂಬರ್ 31, 2024ರಂದು ಹೈದರಾಬಾದ್ನ GMC ಬಾಲಯೋಗಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಕೇರಳವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಫುಟ್ಬಾಲ್ನಲ್ಲಿ ಸಂತೋಷ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಹಂಚಿಕೊಂಡರು? ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಫೆಮಿಯಾಚ್ಚಿ, ಆಪ್ಷನ್ ಬಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಫ್ಯಾಬಿಯಾನೋ ಕರುವಾನಾ, ಆಪ್ಷನ್ ಸಿ ಇಯಾನ್ ನೆಫೆಮಿಯಾಚ್ಚಿ ಮತ್ತು ಡಿಂಗ್ ಲಿರೆನ್, ಆಪ್ಷನ್ ಡಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಹಿಕಾರು ನಕಮುರಾ. ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಫೆಮಿಯಾಚ್ಚಿ. ಭಾರತ ಹವಾಮಾನ ಇಲಾಖೆಯ ಪ್ರಕಾರ 2024 ಭಾರತದಲ್ಲಿ ದಾಖಲಾದ ಅತ್ಯಂತ ಒಣ ವರ್ಷ. ಆಪ್ಷನ್ ಬಿ 1901ರಿಂದ ಭಾರತದಲ್ಲಿ ದಾಖಲಾದ ಅತ್ಯಂತ ಬೆಚ್ಚಗಿನ ವರ್ಷ, ಆಪ್ಷನ್ ಸಿ 1901ರಿಂದ ಭಾರತದಲ್ಲಿ ದಾಖಲಾದ ಅತ್ಯಂತ ಶೀತ ವರ್ಷ, ಆಪ್ಷನ್ ಡಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾದ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 1901ರಿಂದ ಭಾರತದಲ್ಲಿ ದಾಖಲಾದ ಅತ್ಯಂತ ಬೆಚ್ಚಗಿನ ವರ್ಷ. ಸಮುದ್ರದ ಮೇಲೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ರಾಮೇಶ್ವರಂ, ಆಪ್ಷನ್ ಬಿ ಕನ್ಯಾಕುಮಾರಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಮಹಾಬಲಿಪುರಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ಯಾಕುಮಾರಿ. ಇವಿಷ್ಟು ಫ್ರೆಂಡ್ಸ್ ಜನವರಿ ತಿಂಗಳಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು. ಫ್ರೆಂಡ್ಸ್ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಭಾಗದಲ್ಲಿ ಸಿಗೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮಸ್ಕಾರ.